Guys, welcome to the channel. This your guy Aries Guy. Welcome to the channel. ಸುಮಾರು ದಿವಸ ಆದಮೇಲೆ ವಾಪಸ್ ಬರ್ತಾ ಇರೋದು. ಸೊ ಬೇಸಿಕಲಿ ಏನು ವರ್ಷ ಮಾಡ್ತಾಯಿದ್ದು, ನಂದು ಎಕ್ಸಾಮ್ ನಡೀತಾ ಇತ್ತು. ಸೊ ವಿಡಿಯೋ ಮಾಡೋಕ್ಕಂತೂ ಆಗಿದ್ದಿಲ್ಲ. ಸೊ ಇವಾಗ ಸ್ವಲ್ಪ ದಿವಸ ಆದಮೇಲೆ ನನ್ನ ಫ್ರೆಂಡ್ ಜೊತೆ ಒಂದು ಚೆಸ್ ಆಡೋಣ ಅಂತ ಬಂದಿದ್ದೀನಿ. ಸೊ ನೀವು ನೋಡ್ತಿರಂಗೆ ಆಗಲೇ ಸ್ಟಾರ್ಟಿಂಗ್ ಮೂವ್ ಇದೆ. ಕಾಮನ್ ಓಪನಿಂಗ್, ವ್ಯಾನ್ ಕ್ರೂಜಿ ಓಪನಿಂಗ್ ಅಂತ ಬರುತ್ತೆ. ಸೊ ಬೇಸಿಕಲಿ ಅದೊಂದು ಬುಕ್ ಮೂವ್, ವೆರಿ ಪ್ಯಾಸಿವು. ಆ್ಯಕ್ಚುಲಿ ವೈಟ್ ತುಂಬ ಅಂದರೆ ತುಂಬ ಅಟ್ಯಾಕ್ ಆಗಿರಬೇಕು, ಆ ಥರ ಇರಬೇಕು. ಆ್ಯಕ್ಚುಲಿ ವೈಟ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಅಗ್ರೆಸಿವ್ ಆಗಿರುತ್ತೆ. ಬಟ್ ವ್ಯಾನ್ ಕ್ರೂಜಿ ಇಸ್ ಲೈಕ್ ಡಿಫೆನ್ಸ್ ಮಾಡೋ ಓಪನಿಂಗು. ಸ್ವಲ್ಪ ಡಿಫೆನ್ಸಿವ್ ಆಗಿರುತ್ತೆ, ಸ್ಲೋ ಆಗಿ ಅಟ್ಯಾಕ್ ರೇಂಜಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಬೇಸಿಕ್ಕಾಗಿ ಕಿಂಗ್ಸ್ ಪಾನ್ ಇಟ್ಟಿದ್ದೀನಿ. ಸೊ ಹಿ ರಿಪ್ಲೈಡ್ ವಿತ್ C4 ಇಟ್ಟಿದ್ದಾರೆ. ನಾನು ವ್ಯಾನ್ ಕ್ರೂಜ್ ಅಷ್ಟು ಸ್ಟಡಿ ಮಾಡಿಲ್ಲ, ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಥರ ಗೊತ್ತಿಲ್ಲದಿರೋ ಸಿಚುವೇಷನಲ್ಲಿ ನಾನು ಮಾಡೋದೇನೆಂದರೆ, ಸುಮ್ಮನೆ ಅವ್ರ ಥರನೇ ಕಾಪಿ ಮಾಡೋದೊಂದು. ಇನ್ನೊಂದು, ಸುಮ್ಮನೆ ನಮ್ಮ ಪಾಡಿಗೆ ನಮ್ಮ ಆಟ ಸ್ಟಾರ್ಟಿಂಗ್ 12 ಮೂವ್ಸ್ ಓಪನಿಂಗ್ ರೂಲ್ ಹೇಳಿದ್ದೀನಲ್ಲ, ಆದರೆ ಜಸ್ಟ್ ಪೀಸ್ ಡೆವಲಪ್ ಮಾಡಿಕೊಂಡು ಡಿಫೆನ್ಸಿವ್ ಆಗಿರೋದು, ಆ ಥರನೂ ಮಾಡ್ಬೋದು. ಸೊ ನಾನಿಲ್ಲಿ ಜಸ್ಟ್ ಡಿಫೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ಡೆವಲಪಿಂಗ್ ಮೈ ನೈಟ್. ನೋಡೋಣ ನೆಕ್ಸ್ಟ್ ಮೂವ್. ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕ್ವೀನ್ ಯೂಶ್ವಲಿ ಕ್ವೀನ್ ತೆಗಿತಾರೆ ಹೊರಗಡೆ. ಇಲ್ಲಾಂದರೆ ಈ ಪೊಸಿಷನಲ್ಲಿ D4ನ ತರ್ತಾರೆ, ಅಟ್ಯಾಕ್ ಮಾಡ್ತಾರೆ ಪಾನ್ನ. ಸೊ ಬಟ್ ಬಿಷಪ್ D3 ಎಕ್ಸ್ಕ್ಯೂಸ್ ಮಿ, ನಂಗೆ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಪಾಡಿಗೆ ನಾವು ನಮ್ಮ ಗೇಮ್ನ ಆಡೋಣ. ಐ ಥಿಂಕ್ ಇದು ಒಂದು ಗ್ಯಾಂಬಿಟ್ ಥರ ಏನಾದ್ರು ಇರ್ಬೋದು, ನನಗೆ ಏನು ಅಂತ ಗೊತ್ತಿಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಇದರಿಂದ ನಾನು ಗೆದ್ರು ನನಗೆ ಟೆನ್ಷನ್ ಇಲ್ಲ. ನಾನು ಸೋತಿದ್ದನ್ನ ಅರ್ಥ ಮಾಡ್ಕೋಬೋದು. ನಾನು ಯಾಕೆ ನಿಮಗೆ ಮತ್ತು ಬಿಗಿನರ್ಸ್ಗೆ ಇಂಪಾರ್ಟೆಂಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಯಾರೇ ಗೆದ್ದರು ಅವರು ಹೇಗೆ ಮೂವ್ ಮಾಡ್ತಾ ಇದ್ದಾರೆ, ಹೆಂಗೆ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಇಬ್ಬರು ಆಡ್ತೀವಿ, ಪರವಾಗಿಲ್ಲ. ಬಟ್ ಇದರಿಂದ ಬಿಗಿನರ್ಸ್ಗೆ ಏನು ಯೂಸಪ್ಪ ಅಂದರೆ, ಅವರಿಗೆ ಒಂದು ಸ್ಟ್ರಾಟಜೈಸ್ ಮಾಡೋ ಮೈಂಡ್ ಬರುತ್ತೆ. ನಾನು ಸುಮಾರು ಟೂರ್ನಮೆಂಟ್ ಆಡಿ ನೋಡಿದ್ದೀನಿ. ಬಟ್ ಎಲ್ಲರೂ ಏನಂದರೆ ಜಸ್ಟ್ ಗೊತ್ತಿರುತ್ತೆ, ಕ್ವೀನಿಂಗ್ ಹೋಗುತ್ತೆ, ಬಿಷಪಿಂಗ್ ಹೋಗುತ್ತೆ, ನೈಟಿಂಗ್ ಹೋಗುತ್ತೆ, ರುಕಿಂಗ್ ಹೋಗುತ್ತೆ, ಅಷ್ಟೇ. ಸ್ಟ್ರಾಟಜೈಸ್ ಮಾಡಲ್ಲ, ಅದನ್ನು ಯಾಕೆ ಇಟ್ಟರು ಅಂತ ಏನೂ ನೋಡಲ್ಲ. ಸುಮ್ಮನೆ ಹಂಗೆ ಇಡೋದು. ಈಗ ನನಗೆ ನೈಟ್ ಇಟ್ಟೆ, ನಾನೇನು ಮಾಡ್ತಿಲ್ಲ, ನನ್ನ ಪಾಡಿಗೆ ನಾನು ಇಲ್ಲಿ ಈ 2 ಸ್ಕ್ವೇರ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಯಾವುದು D4 ಮತ್ತು B4ನ ನಾನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಈಗ ಅಸ್ಯೂಮ್ ಮಾಡಿ, ಅಂದರೆ ಯೋಚನೆ ಮಾಡಿ, ಈಗ B4ಅಲ್ಲಿ ಕ್ವೀನ್ ಇತ್ತು, 2 ಥ್ರೆಟ್ ಇದೆ, ಅವ್ರು ಬಿಷಪ್ ಹೊಡೆಯಲ್ಲ. ಇದು ಮೂವ್ ಆಯ್ತಲ್ವ, ಅಷ್ಟೇ, ನಾನೀಗ ಬೇರೆ ಮೂವ್ ಮಾಡ್ತೀನಿ. ಆ ಥರ ಸುಮಾರು ಸಲ ನನ್ನ ಜೊತೆಗೇನೆ ಆಡಿದ್ದಾರೆ. ಸೊ ಬಿಗಿನರ್ಸ್ಗೆ ಏನಪ್ಪ ಯೂಸು ಇದರಿಂದ ಅಂದರೆ, ಒಂದು ಸ್ಟ್ರಾಟಜೈಸ್ ಮಾಡೋ ಮೈಂಡ್ ಬರುತ್ತೆ. ಸೊ ನೋಡಿ, ಇಲ್ಲೊಂದು ವೀಕ್ ಪಾನ್ ಆಯಿತು. ಇಲ್ಲಿ ವೀಕ್ ಪಾನ್ ಕ್ರಿಯೇಟ್ ಮಾಡಿದ್ರು. ಇಲ್ಲಿ B3 ಇಸ್ ಅ ವೀಕ್ ಪಾನ್. ಈಗ ನಾನು ಇದನ್ನು ಅಟ್ಯಾಕು ಮಾಡ್ಬೋದು, ಅಥವಾ ಸುಮ್ಮನೆ ಡಿಫೆನ್ಸು ಮಾಡ್ಬೋದು ಅಟ್ಯಾಕ್ನ. ನೋಡಿ, ಈ ಪಾನ್ ವೀಕ್ ಆಗಿದೆ. ನಾನು ಬೇಕಾದ್ರೆ ನೈಟ್ನಲ್ಲಿ ಜಂಪ್ ಮಾಡಿ ಇಲ್ಲಿಂದ ಥ್ರೆಟ್ ಮಾಡ್ಬೋದು. ಇಲ್ಲಾಂದರೆ ಪಾನ್ನ ಪುಷ್ ಮಾಡಿ
ಇಲ್ಲಿ ಥ್ರೆಟ್ ಮಾಡ್ಬೋದು, ಈ ಸ್ಕ್ವೇರ್ನ ಥ್ರೆಟ್ ಮಾಡ್ಬೋದು, ಇಲ್ಲಿ ತಂದು ಇವೆರಡು ಸ್ಕ್ವೇರ್ ಥ್ರೆಟ್ ಮಾಡ್ಬೋದು. ಆವಾಗ ಈ ಪಾನ್ ಇನ್ನೂ ವೀಕ್ ಆಗುತ್ತೆ, ಯೂಶಲಿ ವೀಕ್ ಆಗುತ್ತೆ. ಒಂದು ನಿಮಿಷ, ಸಾರಿ, ಒಂದು ನಿಮಿಷ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ವೀಕ್ ಪಾನ್ ಆಗಿರೋದು ಒಂದು ದೊಡ್ಡ ಪ್ರಾಬ್ಲಮ್ಮು. ಬಟ್ ನೋಡೋಣ. ನಾನು ಅಟ್ಯಾಕ್ ಮಾಡ್ತಾಯಿದ್ದು ನೈಟ್ನ ಇಲ್ಲಿ ಜಂಪ್ ಮಾಡಿದ್ರೆ ಇಲ್ಲಿ ಥ್ರೆಟ್ ಇದೆ. ನಾನು ಲೈಟ್ ಸ್ಕ್ವೇರ್ ಬಿಷಪ್ನ ಇಲ್ಲಿ ತಂದು ಇಲ್ಲಿ ಈ ಥರ ಮಾಡ್ಬೋದು. ಸುಮಾರು ಥರ ಇದೆ, ನೋಡೋಣ. ಇವಾಗ ನಾನು ಜಸ್ಟ್ ನೈಟ್ ಇಡ್ತೀನಿ. ವಿ ವಿಲ್ ಸಿ, ಎಕ್ಸ್ಕ್ಯೂಸ್ ಮೀ, ವಿ ವಿಲ್ ಸಿ ದಟ್. ಈಗ ನೋಡಿ, ನನಗೆ ಇಲ್ಲಿ ಕ್ಯಾಸಲ್ ಮಾಡ್ಬೋದು. ಈಗ ನಾನು ಕ್ಯಾಸಲ್ ಮಾಡಿದ್ರೆ ನನ್ನ ಕಿಂಗ್ ತುಂಬ ಸೇಫ್ ಇದೆ. ನೈಟ್ ಈ ಪಾನ್ನ ಪ್ರೊಟೆಕ್ಟ್ ಮಾಡ್ತಿದೆ, ರುಕ್ ಈ ಕಡೆ ಬಂದಾದ್ಮೇಲೆ ಈ ಪಾನ್ ಪ್ರೊಟೆಕ್ಟ್ ಮಾಡುತ್ತೆ, ಕಿಂಗು ಈ 3 ಪಾನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಕ್ವೀನ್ ಇಲ್ಲಿ ತಂದು, ಬಿಷಪ್ ಇಲ್ಲಿ ತಂದು ಮಾಡಿದ್ರೆ ಅಕಸ್ಮಾತ್ ಫ್ಯೂಚರಲ್ಲಿ ಮಿಡಲ್ ಗೇಮಲ್ಲಿ ಯೂಶ್ವಲಿ ಸೆಂಟರ್ಗೋಸ್ಕರ ಫೈಟ್ ಮಾಡೋದ್ರಿಂದ ಸೊ ನನ್ನ ಬಿಷಪ್ನ ವಾಪಸ್ಸು ತರ್ಬೋದು. ಇವಾಗಲೂ ಸಹ ತರ್ಬೋದು. ನಾನು ಕ್ವೀನ್ನ ಇಲ್ಲಿಟ್ಟು ಈ ಪಾನ್ಸ್ನ ಗಾರ್ಡ್ ಮಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ನೋಡಿ ಮೇಜರ್ ತಪ್ಪು ಮಾಡೋದು ಎಲ್ಲರೂ ಅಂದರೆ ಇಲ್ಲ ನೋಡಿ, ರುಕ್ಕಿನ್ನೂ ಕನೆಕ್ಟ್ ಆಗಿಲ್ಲ, ಓಕೆನಾ? ರುಕ್ ಕನೆಕ್ಟ್ ಆಗಿಲ್ಲ. ಕ್ವೀನ್ ಓಕೆ, ಕ್ವೀನ್ ಅರ್ಲಿ ಮೂವ್ ಬರೋಂಗಿಲ್ಲ, ದಿಸ್ ಈಸ್ ಫೈನ್, ಇದು ಓಕೆ. ನೈಟ್ಸ್ ಇನ್ನೂ ಹೊರಗಡೆ ಬಂದಿಲ್ಲ, ಇದು ಇಲ್ಲಿ ಬಂದಿಲ್ಲ, ಸಾರಿ. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಈ ಪಾನ್ ಇದ್ದಾಗ ನೈಟ್ನ ಪ್ರೊಟೆಕ್ಟ್ ಮಾಡ್ತಿತ್ತು. ಈಗ ನಿಮಗೆ ಇದೊಂದೇ ಪಾನ್ ಸಿಗೋದು ಈಗ ಪ್ರೊಟೆಕ್ಷನ್ಗೆ. ಸೊ ಈ ಬಿಷಪ್ ನೋಡಿ ಇಲ್ಲಿ ಮಾತ್ರ. ಸೊ ಇದು ಜಸ್ಟ್ ಪ್ಯಾಸಿವ್ ಆಗಿದೆ ಅಷ್ಟೇ. ಪ್ಯಾಸಿವ್ ಆದಾಗ ಬಿಷಪ್ಸ್ ತುಂಬ ಪ್ಯಾಸಿವ್ ಆದಾಗ ಏನಾಗುತ್ತೆ, ಗೇಮ್ ಯೂಶ್ವಲಿ ಸೋಲನ್ನು ನೋಡ್ತೀವಿ. ಸೊ ವಿ ವಿಲ್ ಕಂಟಿನ್ಯೂ. ಬಿಷಪ್ ಟು E2. ಏನಕ್ಕೆ ನನಗೂ ಗೊತ್ತಿಲ್ಲ, ಸೀರಿಯಸ್ ಆಗಿ ಹೇಳಬೇಕು ಅಂದರೆ. ನಾನು ಪಾನ್ ಇಟ್ಟಿದ್ದೀನಿ, ಯಾಕೆ ಅಂತ ಲೈಕ್ ಯಾರಾದರೂ ಹೇಳ್ಬೋದಾ? ಒನ್ ಮಿನಿಟ್. ಇವಾಗ ಯಾಕೆ ಅಂತ ಹೇಳಿ, ನಾನು ಯಾಕೆ ಪಾನ್ D6ನ ಇಟ್ಟೆ, ಇದನ್ನೇ ಯಾಕೆ ಇಟ್ಟೆ ನಾನು, ಇದನ್ನ ಯಾಕೆ ಪುಷ್ ಮಾಡಲಿಲ್ಲ, ಅಥವಾ ಕ್ಯಾಸಲ್ ಯಾಕೆ ಮಾಡಲಿಲ್ಲ ಈಗಲೇ? ಆ್ಯಕ್ಚುಲಿ ಕ್ಯಾಸಲ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಬಟ್ ಏನಕ್ಕೆ ಅಂದರೆ, ಒಂದು ಬಿಷಪ್ ಡೆವಲಪ್ ಆಯಿತು. ಅಕಸ್ಮಾತ್ ನಾನು ಇಲ್ಲಿಗೆ ತಂದರೆ, ಸ್ಟಾರ್ಟಿಂಗ್ ಹೇಳ್ದಂಗೆ ಇಲ್ಲಿಟ್ಟರೆ ಒಂದು ಫೋರ್ಕ್ ಇದೆ, ಕ್ವೀನ್ ತೊಗೊಂಡ್ರೂ ಐ ಕ್ಯಾನ್ ಟೇಕ್ ವಿತ್ ಬಿಷಪ್. ಮತ್ತು ಇನ್ನೊಂದು ಇಟ್ಟಾಗಿಲ್ಲೇನೋ ಕ್ವೀನ್ ಟ್ರ್ಯಾಪ್ ಆಯಿತು, ನಾನು ಬಿಷಪ್ ಇಟ್ಟರೆ. ಇವಾಗ ಸೊ ನಾನು ಕ್ಯಾಸಲ್ ಮಾಡಿದ್ರೂ ನನಗೆ ಟೆನ್ಷನ್ ಇಲ್ಲ. ಬಟ್ ಬಿಷಪ್ ಮತ್ತು ನೈಟ್ ನೋಡಿ, ಇಲ್ಲಿ ನಾನು ನೈಟು ಸಹ ಇಡ್ಬೋದು. ಈ ಸ್ಕ್ವೇರಲ್ಲಿ ಹೇಳ್ತಾ ಇದ್ದೀನಿ, ಈ ಸ್ಕ್ವೇರಲ್ಲಿ ನೋಡಿ, ಬಿಷಪ್ ಇಲ್ಲಿ ತಂದಿಟ್ರೆ ಕ್ವೀನ್ ಲಾಸ್ಟ್. ನೈಟ್ನ ತಂದು ಇಟ್ಟರೆ ರುಕ್ ಈಸ್ ಗಾನ್, ದಿಸ್ ಈಸ್ ಗಾನ್. ಆ್ಯಂಡ್ ಈ ಪಾನ್ ಲೂಸ್ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಈ ಪಾನ್ ಈಸ್ ವೀಕ್ ಆಗಿದೆ. ಈಗ ದಿಸ್ ಪಾನ್ ಈಸ್ ವೀಕ್, ಇದಕ್ಕೆ ಪ್ರೊಟೆಕ್ಷನ್ ಕಡಿಮೆ ಇದೆ. ಬರೀ ಕ್ವೀನಿಂದ ಮಾತ್ರ ಪ್ರೊಟೆಕ್ಷನ್ ಇರೋದು, ಇದಕ್ಕೆ ಪ್ರೊಟೆಕ್ಷನ್ ಇರೋದು. ಇನ್ಯಾವುದಿದೆ, ಇದೆಲ್ಲಿದೆ, ಇದಿಲ್ಲ. ಬಿಷಪ್ಸ್ ಎಲ್ಲಿದೆ, ಇದು ಇಲ್ಲ. ಇವೆರಡು ಪಾನ್ಸ್ ಎಲ್ಲಿದೆ, ಇವು ಆಲ್ರೆಡಿ ಫ್ರಂಟ್ ಇದೆ, ರೈಟ್? ಸೊ ಬೇಸಿಕಲಿ ದಿಸ್ ಈಸ್ ವೀಕ್ ಪಾನ್. ಈಗ ಈ ವೀಕ್ ಪಾನ ನಾನು ಲಾಸ್ಟ್ ತನಕ ಯೂಸ್ ಮಾಡ್ತೀನಿ. ಸೊ ಈಗ ಆಪೋನೆಂಟ್ ಬಿಷಪ್
ಟು B2 ಎಕ್ಸ್ಕ್ಯೂಸ್ ಮೀ. ಬಟ್ ಬಿಷಪ್ B2 ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಒಂದು ಈ ಪಾನ್ನ ಥ್ರೆಟ್ ಮಾಡೋಕ್ಕೆ ನೋಡ್ಬೋದು ಫ್ಯೂಚರಲ್ಲಿ. ಲೈಕ್ ಈ ಥರ ಪಾನ್ ಪುಷ್ ಮಾಡಿ ಇದು ಬೆಸ್ಟ್ ಮೂವ್ ಅನ್ಕೊತೀನಿ ನನ್ನ ಪ್ರಕಾರ. ಬಿಕಾಸ್ ಈ ಪಾನ್ಗೆ ಕ್ವೀನ್ ಪ್ರೊಟೆಕ್ಷನ್ನು, ಬಿಷಪ್ ಪ್ರೊಟೆಕ್ಷನ್ನು, ಈ ಪಾನ್ ಪ್ರೊಟೆಕ್ಷನ್ ಇರುತ್ತೆ. ನನಗೆ ಇದೊಂದು ಎರಡೇ ಇರೋದು. ಬಟ್ ಇಲ್ಲೆಷ್ಟು ನೋಡಿ, 1 2 3 3-2 ಆದಾಗ ಏನಾಗುತ್ತೆ, ನಾನು ಒಂದು ಹೊಡೆದ್ರೆ ನೀನೊಂದು ಹೊಡಿತೀಯ, ನಾನೊಂದು ಹೊಡಿತೀನಿ ನೀನೊಂದು, ಅವಾಗ ಒಂದು ಎಕ್ಸ್ಟ್ರಾ ಪೀಸ್ ಉಳಿಯುತ್ತೆ ಅಲ್ವಾ, ಒಂದು ಎಕ್ಸ್ಟ್ರಾ ಪೀಸ್ ಉಳಿಯಿತು. ಸೊ ಅಡ್ವಾಂಟೇಜ್ ಯಾರಿಗೆ? ಅಡ್ವಾಂಟೇಜ್ ಆಪೋನೆಂಟ್ಗೆ, ರೈಟ್? ಸೊ ಐ ಪ್ಲೇಡ್ ಬಿಷಪ್ F5. ನಾನು ಹೇಳಿದ ಪ್ರಕಾರ ಕ್ಯಾಸಲ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ನೈಟ್ ಇನ್ನೂ ಹಾಪ್ ಆಗಿಲ್ಲ. ಪಾನ್ ಇದರಿಂದ ಏನಾಯಿತು, ಈ ಬಿಷಪ್ಪು ಈ ಡಯಾಗ್ನಲ್ ಕಳ್ಕೊಂತು, ಈ ಪಾನ್ ಪ್ರೊಟೆಕ್ಷನ್ನ ಕಳ್ಕೊಂತು, ಮತ್ತು ಬರೀ ಈ 4 ಸ್ಕ್ವೇರ್ ಇರೋದು, ಈ 4 ಸ್ಕ್ವೇರು. ಕ್ವೀನಿಗೂ ಸಹ ಈ ಡಯಾಗ್ನಲ್ ಹೋಗಿದೆ, ಕ್ವೀನಿಗೂ ಸಹ ಈ ಡಯಾಗ್ನಲ್ ಹೋಗಿದೆ, ಈ ಡಯಾಗ್ನಲ್ ಹೋಯ್ತು ಕ್ವೀನ್ಗೆ. ಕ್ವೀನ್ ಲಾಸ್ಟ್ ದಿಸ್ ಡಯಾಗ್ನಲ್. ಇವಾಗ ಕ್ವೀನಿಗೆ ಇರೋದೆಷ್ಟು? ಇಷ್ಟೇ ಜಾಗ ಇರೋದು ಕ್ವೀನ್ಗೆ. ಕ್ವೀನ್ ಈಸ್ ಲಿಟ್ರಲಿ ಲಾಕ್ಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಪೊಸಿಷನ್ ಪ್ಯಾಸಿವ್ ಆಗಿದೆ ಬಿಷಪ್ಪು. ನನಗದು ಒಂದು ಅಡ್ವಾಂಟೇಜು. ನಾನು ಕ್ಯಾಸಲ್ ಮಾಡ್ತೀನಿ. ಐ ಜಸ್ಟ್ ಕ್ಯಾಸಲ್ಡ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ರುಕ್ಸ್ ಇನ್ನೂ ಕನೆಕ್ಟ್ ಆಗಿಲ್ಲ, ಕ್ಯಾಸಲ್ ಆಗಿಲ್ಲ, ಇನ್ನೂ ಕ್ಯಾಸಲ್ ಆಗಿಲ್ಲ. ಈ ರುಕ್ ಇನ್ನೂ ಕನೆಕ್ಟ್ ಆಗಿಲ್ಲ, ಕ್ವೀನ್ ಇನ್ನೂ ಹೊರಗಡೆ ಬಂದಿಲ್ಲ. ಆ್ಯಕ್ಚುಲಿ ಇನ್ನೂ 3-4 ಮೂವ್ಸ್ ಆದಮೇಲೆ ನನ್ನ ಕ್ವೀನ್ ಹೊರಗೆ ತರ್ತೀನಿ. ಬಟ್ ನನ್ನ ಕ್ವೀನಿಗೆ ನೋಡಿ ಸ್ಪೇಸ್ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನನಗೂ ಪ್ರೊಟೆಕ್ಟರ್ಸ್ ಇದ್ದಾರೆ ಇಲ್ಲಿ. ನೋಡಿ, ನನಗೂ ಪ್ರೊಟೆಕ್ಟರ್ಸ್ ಇದ್ದಾರೆ ಇಲ್ಲಿ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೈಟ್ ಇಲ್ಲಿ ವಾಪಸ್ ಅಂದರೆ ನನಗೆ ಪ್ರೊಟೆಕ್ಷನ್ ಇದೆ. ಯೂಶ್ವಲಿ ಐ ಹ್ಯಾವ್ ಪ್ರೊಟೆಕ್ಷನ್, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ ಈಸ್, ಈ ಪಾನ್ ಇದೆಯಲ್ಲ, ಅದು ನೆಕ್ಸ್ಟು ಬಿಷಪ್ಗೆ ಥ್ರೆಟ್ ಆಗುತ್ತೆ. ನಾನು ಹೇಳ್ತೀನಿ ಯಾಕೆ ಅಂತ. ನೆಕ್ಸ್ಟ್ ಪಾನ್ ಇಲ್ಲಿ ಬರುತ್ತೆ, ಇಲ್ಲಿ ಅಟ್ಯಾಕ್ ಮಾಡ್ತಾರೆ. ನೆಕ್ಸ್ಟು ಈ ಪಾನ್ ಪುಷ್ ಮಾಡಿ ಈ ನೈಟ್ನು ಹೊರಗೆ ಕಳಿಸ್ತಾರೆ. ಸೊ ನಾನು ಇದಕ್ಕೆ ಡಿಫೆನ್ಸ್ ಮಾಡಬೇಕು, ಇಲ್ಲಾಂದರೆ ಒಂದು ಅಟ್ಯಾಕ್ ಮಾಡಬೇಕು, ರೈಟ್? ಎಕ್ಸ್ಕ್ಯೂಸ್ ಮೀ. ಸೊ ನಾನಿವಾಗ ಏನು ಮಾಡ್ತೀನಿ, ಒಂದು ವಾಪಸ್ ಬರ್ಬೋದು. ಇನ್ನೊಂದು ನಂದು ಇನ್ನೊಂದೇನಪ್ಪ ಅಂದರೆ, ಈ ನೈಟ್ ಆ್ಯಕ್ಟಿವ್ ಇದೆ, ಈಗ ಫಸ್ಟ್ ಆಫ್ ಆಲ್ ಸೆಂಟರ್ ಬೋರ್ಡ್ ನಾನು ಯೂಶ್ವಲಿ ಹೇಳಿಲ್ಲ ಅನ್ಕೋತೀನಿ. ದಿಸ್ ಈಸ್ ದ ಸೆಂಟರ್ ಸ್ಕ್ವೇರ್ಸ್. ಇದು ಸೆಕೆಂಡರಿ ಸೆಂಟರ್ ಸ್ಕ್ವೇರ್ಸ್. ಇದು ದಿಸ್ ಕಾರ್ನರ್ ಬೇಸಿಕಲಿ. ಸೊ ಇವಾಗ ನಾನು ಒಂದು ನೈಟ್ನ ವಾಪಸ್ ತರ್ಬೋದು ಈ ಥರ. ಬಟ್ ಯೂಸ್ಫುಲ್ ಆಗಲ್ಲ, ಕ್ವಶನ್ ಮಾರ್ಕ್. ಪಾನ್ ಬರ್ಬೋದು, ನೈಟ್ ಬರ್ಬೋದು, ಈ ಪಾನ್ ಮೇಲೆ ಇನ್ನೂ ಪ್ರೆಷರ್ ಹಾಕ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ, ಈ ಪಾನ್ ಪುಷ್ ಮಾಡಿದಾಗ ಇನ್ನೂ ಪ್ರೆಷರ್ ಆಗುತ್ತೆ. ಈ ಬಿಷಪ್ ಇದೆ, ಈ ಪಾನ್ ಇದೆ, ಈ ಅಕಸ್ಮಾತ್ ನೈಟ್ ಬಂತು ಅಂದರೆ ಈ ನೈಟ್ ಇದೆ. ಆಮೇಲೆ ಇನ್ನೇ ಕ್ವೀನು ಬರ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ಎಗೇನ್ ಇದು ಬಂತು ಅಂದರೆ ಇದೆರಡು ಕನೆಕ್ಟ್ ಆಗುತ್ತೆ. ನಾನು ಉಳಿಸ್ಕೊಳೋ ಅಷ್ಟೊತ್ತಿಗೆ ಏನಾಗುತ್ತೆ, ಯೂಶ್ವಲಿ ಅವ್ರದ್ದೆಲ್ಲ ಪೀಸಸ್ ಡೆವಲಪ್ ಆಗುತ್ತೆ. ಸೊ ಅವ್ರ ಪೀಸಸ್ ಡೆವಲಪ್ ಆದಾಗ ನನ್ನ ಪೀಸಸ್ ಏನಾಗುತ್ತೆ, ಬ್ಯಾಕ್ವರ್ಡ್ ಇಲ್ಲಿ ಬರುತ್ತೆ.
ಈ ಪೊಸಿಷನಲ್ಲಿ ಬರುತ್ತೆ. ಸೊ ನಾನೀಗ ಒಂದು ಮೂವ್ ಮಾಡಲೇಬೇಕು. ಪಾನ್ ಯಾಕೆ ಇಟ್ಟೆ ಅಂದರೆ ಬೇಸಿಕಲಿ ಇದನ್ನು ಡಿಫೆನ್ಸ್ ಮಾಡೋಕ್ಕೆ. ಈ ಪಾನ್ ಬಂತೀಗ ನಾನು ತೊಗೊತೀನಿ, ಇದು ತೊಗೊಳುತ್ತೆ, ಆಯಿತಾ. ಇವಾಗ ಏನಾಯಿತು, ಈ ಪೀಸ್ ಹೋಯ್ತು, ನಂದು ಒಂದು ಪೀಸ್ ಹೋಯ್ತು. ಓಕೆನಾ. ಅಡ್ವಾಂಟೇಜ್ ಯಾರಿಗೆ ಇವಾಗ ಯಾರಿಗೆ ಬಂತಾ? ನನಗೆ ಬಂತಾ. ಸೊ ದಿಸ್ ಇಸ್ ಈಗ ಸೇಮ್ ಇದ್ದಾರೆ, 3 ಅಟ್ಯಾಕರ್ಸ್ ಇದ್ದಾರೆ, 3 ಡಿಫೆಂಡರ್ಸು ಇದ್ದಾರೆ. ಫಸ್ಟ್ ಅಟ್ಯಾಕ್ ಮಾಡೋನು ಸೋಲ್ತಾನೆ ಹೊರತು ಡಿಫೆನ್ಸ್ ಮಾಡೋನಲ್ಲ. ಡಿಫೆನ್ಸ್ ಮಾಡೋನು ಯಾವಾಗಲೂ ಗೆಲ್ತಾನೆ. ಇನ್ ಚೆಸ್ ಇಸ್ ಲೈಕ್ ಅ ಫಿಸಿಕ್ಸ್, ನ್ಯೂಟನ್ ಥರ್ಡ್ ಲಾ ಥರ ನಿಮಗೆ ಗೊತ್ತಿರ್ಬೋದು. ಎವ್ರಿ ಆ್ಯಕ್ಷನ್ ಆ್ಯಸ್ ಅ ಈಕ್ವಲ್ ರಿಯಾಕ್ಷನ್ ಅಂತ ಇದೆ. ಅಂದರೆ ನೀವೇನು ಫೋರ್ಸ್ ಕೊಡ್ತೀರೋ ಅದು ವಾಪಸ್ ಬರುತ್ತೆ ನಿಮಗೆ, ಅಂದರೆ ಫೋರ್ಸ್ ವಾಪಸ್ ಬರುತ್ತೆ ಆ ಆಬ್ಜೆಕ್ಟಿಂದ ಅಂತ ಲಾ ಹೇಳುತ್ತೆ. ಲೈಕ್ ದಟ್ ಸೇಮ್ ವೇಸ್ ಇದುವೇ. ಈಗ ಸೇಮ್ ಅಟ್ಯಾಕರ್ಸು ಸೇಮ್ ಡಿಫೆಂಡರ್ಸ್ ಬಂದರೆ ಏನಾಗುತ್ತೆ, ಡಿಫೆಂಡರ್ಸ್ ಗೆಲ್ತಾರೆ. ಈಗ ಜಾಸ್ತಿ ಅಟ್ಯಾಕರ್ಸು ಮತ್ತು ಕಡಿಮೆ ಡಿಫೆಂಡರ್ಸ್ ಬಂತು ಅಂದರೆ ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಅಟ್ಯಾಕರ್ಸ್ ಗೆಲ್ತಾರೆ. ಈಗ ಇವರೇ ಕಡಿಮೆ ಇದ್ದಾರೆ, ನಾನು ಜಾಸ್ತಿ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ನಾನು ಗೆಲ್ತೀನಿ, ಅವ್ರು ಸೋಲ್ತಾರೆ, ಅಷ್ಟೇ. ಪಾನ್ ಯಾಕೆ ಬಂತು ಅಂದರೆ ಎಗೈನ್ ಥ್ರೆಟ್ ಮಾಡೋಕ್ಕೆ. ಅವಾಗ ಜಾಸ್ತಿ ಅಟ್ಯಾಕರ್ಸ್ ಆಗುತ್ತೆ ನೋಡಿ. ಬಟ್ ಇಲ್ಲಿ ನೋಡಿ, ನೈಟ್ ನೋಡಿ ಇನ್ನೂ ಡೆವಲಪ್ ಆಗಿಲ್ಲ. ಈ ಅಡ್ವಾಂಟೇಜ್ನ ಯೂಸ್ ಮಾಡಿದ್ರೆ ಗೆಲ್ಬೋದು. ಅರೆ ಯೋಚನೆ ಮಾಡಿ ಆಡಬೇಕಷ್ಟೆ. ಮತ್ತು ಇನ್ನೊಂದು ಈ ಪೀಸ್ ಫ್ರೀ ಇದೆ ನನಗೆ. ಈ ಪೀಸ್ ಫ್ರೀ ಇದೆ. ಇಟ್ಸ್ ಜಸ್ಟ್ ಫ್ರೀ. ಸೊ ನೋಡೋಣ. ನಾನಂತೂ ಅದನ್ನೇ ಆಡ್ತಾಯಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ನಂಗೆ ಸ್ವಲ್ಪ ಹುಷಾರಿಲ್ಲ. ಏನು ಹೇಳ್ತಾಯಿದೆ ಅಂದರೆ, ಈಗ ನೋಡಿ, ನಾನು ಯಾರೇ ಗೆದ್ದರೂ ಈ ಮ್ಯಾಚಲ್ಲಿ ನನ್ನ ಫ್ರೆಂಡ್ ಗೆದ್ದರು, ನಾನು ಗೆದ್ರೂ ಡಿಫ್ರೆನ್ಸ್ ಇರಲ್ಲ. ಯಾಕಂದರೆ ಇಬ್ರದ್ದು ಇಂಟೆನ್ಷನ್, ಅಂದರೆ ಇಬ್ರದ್ದು ಆಲೋಚನೆ ಸೇಮ್ ಇದೆ. ಇನ್ನೊಬ್ರಿಗೆ ಅರ್ಥ ಆಗಬೇಕು, ಚೆಸ್ಸನ್ನು ಇಂಟ್ರೆಸ್ಟಾಗಿ ಬೆಳೆಸ್ಬೇಕು. ಯಾರಿಗೆ ಚೆಸ್ ಇಂಟ್ರೆಸ್ಟ್ ಇದೆ ಅರೆ ಆಡೋಕ್ಕೆ ಬರಲ್ಲ ಅಂಥವ್ರಿಗಿದು ಮೋಟಿವೇಶ್ನಲ್ ವೀಡಿಯೋ ಇದು. ನಂದು ಚಾನಲ್ ಉದ್ದೇಶ ಏನು ಅಂದರೆ, ಒಂದು ನಾನು ಯೂಟ್ಯೂಬರ್ ಆಗಬೇಕಿತ್ತು, ಇನ್ನೊಂದು ನಾನು ಚೆಸ್ಸಲ್ಲಿ ಚೆನ್ನಾಗಿದ್ದೀನಿ, ಬೇರೆಯವ್ರಿಗೆ ಚೆಸ್ ಹೇಳ್ಕೊಡ್ಬೇಕು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಬಿಟ್ಟಿದ್ದು. ಬಟ್ ಇವಾಗ ಪ್ರಾಬ್ಲಮ್ ಏನು ಅಂದರೆ, ಈ ಪಾನ್ ತೆಗೆದ್ರೆ ಈಗ ಪಾನ್ ಅಟ್ಯಾಕ್ ಬಂತು ಅಂದರೆ ಫೋರ್ಕಂತೂ 100% ಇದೆ. ಕ್ವೀನಿಗೆ ಸ್ಪೇಸ್ ಇದೆ ಅಥವಾ ಥ್ರೆಟ್ ಮಾಡ್ಬೋದು, ಸಮಥಿಂಗ್ ಲೈಕ್ ದಟ್ ಮಾಡ್ಬೋದು. ಬಟ್ ಬಿಷಪ್ ಈ ಮೂವ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ವಾಪಸ್ ಬರ್ತೀವಿ. ಯಾಕೆಂದರೆ ಈಗ ಬಿಷಪ್ ಈ ಥರ ಡಯಾಗ್ನಲ್ ಅಟ್ಯಾಕ್ ಇದೆ. ಇನ್ನೊಂದು ಯಾಕೆ ಅಂದರೆ, ನಾನು ಈ ಥರ ಚೆಕ್ ಕೊಟ್ಟು ಬಿಷಪ್ ಗೆಲ್ಬೋದು, ಬಟ್ ವಾಪಸ್ ಹೊಡಿತಾರೆ. ಈ ನೈಟ್ ಇಲ್ಲಿ ಡೆವಲಪ್ ಆಗಿತ್ತು ಅಂದರೆ ಬಿಷಪ್ ನಂದು ಈಕ್ವಲ್ ಟ್ರೇಡ್ ಇರ್ತಿತ್ತು. ಬಟ್ ನನಗೆ ಅಡ್ವಾಂಟೇಜ್ ಏನು ಅಂದರೆ, ಈ ಥರ ಲಾಂಗ್ ಡಯಾಗ್ನಲ್ಸ್ ಇದೆಯಲ್ಲ, ಈ ಲಾಂಗ್ ಡಯಾಗ್ನಲ್ಸ್ನ ಕ್ಯಾಪ್ಚರ್ ಮಾಡೋರು, ಅಂದರೆ ಆಕ್ಯುಪೈ ಮಾಡೋರು ಯಾರೂ ಇಲ್ಲ. ಸೊ ನನಗೆ ಅಡ್ವಾಂಟೇಜ್ ಏನು, ಆರಾಮಾಗಿ ನಾನು ಬಿಡು ಯಾರೂ ಇಲ್ವಲ್ಲ, ಆರಾಮಾಗಿ ಓಡಾಡ್ಬೋದಲ್ಲ, ಆ ಥರ ಯೋಚನೆ ಬರುತ್ತೆ. ಸೊ ಕ್ವೀನ್ ಬಂದಿದೆ. ಸೊ ನಾನೀಗ ಚೆಕ್ಕು ಕೊಡ್ಬೋದು,
ನೈಟ್ ಚೆಕ್ ಕೊಟ್ಟಿದ್ದೀನಿ, ಎಲ್ಲ ಕಡೆ ಅಟ್ಯಾಕ್ ಇದೆ. ಈಗ ಇದ್ರ ಈ ಮೂಮೆಂಟಲ್ಲಿ ಚೆಕ್ ಇದೆ, ಇದು ಪ್ರೊಟೆಕ್ಟೆಡ್ ಇದೆ, ಹೊಡೆದ್ರು ಇದಕ್ಕೆ ಅಟ್ಯಾಕ್ ಇದೆ. ಆಮೇಲೆ ಇನ್ನೊಂದೇನಂದರೆ ರುಕ್ಸ್ ಕನೆಕ್ಟ್ ಮಾಡಿಲ್ಲ ನಾನು ಇನ್ನು, ಕ್ವೀನ್ ಇನ್ನೂ ಮುಂದೆ ತಂದಿಲ್ಲ. ನಂದು ತಪ್ಪಿಲ್ಲ ಅಂತ ಹೇಳಲ್ಲ, ಬಟ್ ನಾನು ಇಂಪ್ರೂವ್ ಮಾಡ್ತೀನಿ, ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ತೊಗೊಂಡಿದ್ದಾರೆ, ನಾನು ತೊಗೋತೀನಿ. ಈಗ ಅವ್ರ ಮೇಲೆ ಬಿಟ್ಟಿರೋದೆಲ್ಲ. ನಾನು ಒಂದು ತಪ್ಪು ಮಾಡಿದೆ, ಇಲ್ಲಿ ನೋಡ್ತಿರ್ಬೋದು. ಇವಾಗ ಈ ಬಿಷಪ್ನ ಹೊಡೆದ್ರೆ ಇದನ್ನು ಈಕ್ವಲ್ ಟ್ರೇಡ್ ಮಾಡ್ಕೊಂಡ್ವಿ, ಅಡ್ವಾಂಟೇಜ್ ಯಾರಿಗೆ ಗೊತ್ತಾಗುತ್ತೆ? ಆಪೋನೆಂಟ್ಗೆ ಹೋಗುತ್ತೆ. ನಾನು ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ನೋಡಿ, ಅವರು ನೈಟ್ನ ಹೊಡೆದಿರೋದು, ನಂದು ನೈಟ್ನ ಹೊಡೆದಿರೋದು ಒಂದು ಇಲ್ಲಿದ್ದು, ರೈಟ್. ನಾನು 2 ಪಾನ್ ಹೊಡೆದೇ ಬಿಟ್ಟು ಇನ್ನೊಂದು ಪಾನ್ ಹೊಡಿಲಿಲ್ವಾ? ಸೊ ನೈಟ್ ಈಸ್ ಈಕ್ವಲ್ ಟು 3 pawns, ರೈಟ್. ನಾವು ಹೊಡೆದಿರೋದು 2 ಪಾನು, ಸೊ 3 - 2 ಎಷ್ಟು? 1 ತಾನೇ. ಸೊ ಈಸ್ ಇನ್ +1 ಅಡ್ವಾಂಟೇಜ್ ಪಾಯಿಂಟು, ಸೊ ನಾನು -1 ಬೇಸಿಕಲಿ. ಸೊ ಇಲ್ಲಿ ಸೊ ನಾನು ಇದನ್ನು ಕಮ್ಬ್ಯಾಕ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ ಇವಾಗ ಸದ್ಯಕ್ಕೆ. ಎಕ್ಸ್ಕ್ಯೂಸ್ ಮೀ. ಇವಾಗ ಈ ಥರ ಪೊಸಿಷನ್ ಬಂತು, ನೀವೇ ಅಪ್ಪರ್ ಹ್ಯಾಂಡ್ ಇದ್ದೀರಾ, ಆಪೋನೆಂಟ್ ಲೋವರ್ ಹ್ಯಾಂಡ್ ಇದ್ದಾನೆ ಅಂದ್ಕೊಳ್ಳಿ, ಸುಮ್ಮನೆ ಟ್ರೇಡ್ ಬಿಷಪ್ ಹೊಡ್ಕೊಳ್ಳೋಣ ಅಂದರೆ ಈ ಬಿಷಪ್ ತಂದಿದ್ವಲ್ಲ ಆಪೋಸಿಟ್ ಆ ಥರ ಅವ್ನು ತಂದು ಹೊಡಿಯಪ್ಪ, ಇಲ್ಲ ನಾನು ಹೊಡಿತೀನಿ ಆ ಥರ ತರ್ತಾರಲ್ಲ. ನೀವು ಸುಮ್ಮನೆ ಹೊಡೀರಿ. ಯಾಕೆ ಗೊತ್ತಾ? ಲಾಸ್ಟಿಗೆ ನೀವೇ ಅಪ್ಪರ್ ಹ್ಯಾಂಡ್ ಇರ್ತೀರ, ನೀವೇ ಮೇಲ್ಗೈ ಇರ್ತೀರ, ಅವರಲ್ಲ. ನಾನು ಕ್ವೀನ್ ತೆಗ್ದಿಲ್ಲ. ಇನ್ನೊಂದೇನು ಅಂದರೆ 15 ಮೂವ್ ಆಯಿತು, 16 ಮೂವ್ ಆಯಿತು, ನೈಟ್ ಇನ್ನೂ ಹೊರಗೆ ಬಂದಿಲ್ಲ, ಕ್ಯಾಸಲ್ ಆಗಿಲ್ಲ ಇನ್ನು. ಇದನ್ನು ಲೇಟ್ ಕ್ಯಾಸಲ್ ಅಂತಾರೆ, ಇದನ್ನು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ. ಈ ಕ್ಯಾಸಲ್ ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ ಯಾವುದು ಪ್ರೊಟೆಕ್ಷನೇ ಇಲ್ಲ. ಎಲ್ಲಿದೆ ಪ್ರೊಟೆಕ್ಷನ್? ಪ್ರೊಟೆಕ್ಷನ್ ಎಲ್ಲಿದೆ? ಇವು 3 ಪ್ರೊಟೆಕ್ಷನ್ ಅಲ್ಲ, ಇದು ಡಿಸ್ಅಡ್ವಾಂಟೇಜು. ನಾನು ಕ್ವೀನ್ ಇಲ್ಲಿ ತಂದೆ ಅಂದರೆ ಈ ಡಯಾಗ್ನಲ್ ಲಾಕ್ ಆಯಿತು, ಇಲ್ಲಿ ತಂದೆ ಅಂದರೆ ಈ ಡಯಾಗ್ನಲ್ ಲಾಕು. ಓಪನ್ ಇದೆ ಕಿಂಗ್ ಓಪನ್ ಇದೆ, ಅದನ್ನು ಸೇಫ್ ಅಂತಲೂ ಹೇಳೋಕ್ಕಾಗಲ್ಲ, ಜಸ್ಟ್ ಏನೋ ರುಕ್ ಡೆವಲಪ್ಮೆಂಟ್ ಅನ್ಬೋದು ಅಷ್ಟೇ. ನಾನು ಕ್ವೀನ್ ಥ್ರೆಟ್ ಮಾಡಿದ್ದೀನಿ, ನೈಟ್ ಪಾನ್. ಓಕೆ, ನಾಟ್ ಬ್ಯಾಡ್ ಟು. ನಾನು ಪಾನ್ನ ಹೊಡಿತೀನಿ. ನೈಟ್ ಹೊರಗೆ ಬಂದಿದೆ. ನನಗೆ ಅವ್ರು ಕ್ಯಾಸಲ್ ಹಾಳು ಮಾಡಬೇಕು, ನಾನು ಕ್ವೀನಿಂದ ಚೆಕ್ ಕೊಡ್ತೀನಿ. ನನ್ನ ಕ್ವೀನು ಡೆವಲಪ್ ಆಯಿತು. ಈ ಮೂವಲ್ಲಿ ಏನಾಯಿತು ಅಂದರೆ, ಈ ಪಾನ್ ಅಟ್ಯಾಕ್ ಒಂದು ಥರದ ಅಟ್ಯಾಕ್ ಮಾಡ್ತಾಯಿದ್ದೀನಿ, ಚೆಕ್ ಕೊಡ್ತಾಯಿದ್ದೀನಿ, ರುಕ್ಸ್ನ ಕನೆಕ್ಟ್ ಮಾಡಿದೆ, ನನ್ನ ಕ್ವೀನು ಡೆವಲಪ್ ಆಯಿತು. ಕ್ವೀನು ಎಷ್ಟನೇ ಮೂವ್? 18 ಮೂವ್ ಆದಮೇಲೆ ಹೊರಗೆ ಬಂದಿರೋದು ಕ್ವೀನು. ಇದು ಪಿನ್ ಆಯ್ತು. ಇವಾಗ ಸೀದಾ ಕಿಂಗ್, ಇದು ಸೀದಾ ಕಿಂಗಿಗೆ ಇದೆ. ಇವಾಗ ಸೀದಾ ಕಿಂಗ್. ನಾನೀಗ ಬ್ಯಾಟ್ರಿ ಮಾಡ್ಬೋದು. ಬ್ಯಾಟ್ರಿ ಅಂದರೆ ರುಕ್ಸ್ನ ತಂದು ಅಂದರೆ ಹೆಂಗೆ ಅಂದರೆ ಇಲ್ಲೊಂದು ರುಕ್ಕು ಇದನ್ನು ಬ್ಯಾಟ್ರಿ ಅಂತಾರೆ. ನಾನು ಹೆಂಗೆ ಮಾಡ್ಬೋದು ಅಂದರೆ ರುಕ್ಕು ಕ್ವೀನ್ ಮಾಡ್ಬೋದು, ಇಲ್ವಾ ಕ್ವೀನ ಒಂದು ಸ್ಟೆಪ್ ತಂದು ರುಕ್ನ ಇನ್ನೊಂದು ಸ್ಟೆಪ್ ತಂದು ಇನ್ನೊಂದು ರುಕ್ನ ಇಲ್ಲಿ ತಂದು ಏನಾಗುತ್ತೆ, RQ ಆಗುತ್ತೆ, ಮೀನ್ಸ್ ರುಕ್ ಕ್ವೀನ್ ಆಗುತ್ತೆ ಬೇಸಿಕಲಿ. ಸೊ ಆ ಥರ ಮಾಡ್ಬೋದು. ಸೊ ನಾನು ಅದನ್ನೇ ಟ್ರೈ ಮಾಡ್ತೀನಿ ಈಗ. ಇವಾಗ ಕ್ಯಾಸಲ್ ಮಾಡಿದ್ರೆ ನಿಜ
ಆ್ಯಕ್ಚುಲಿ ತಪ್ಪು ಮೂವ್ ಅದು, ತಪ್ಪು ಮೂವ್. ನೋಡೋಣ, ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್. ಇನ್ನೊಂದೇನೋ ಹೇಳ್ಬೇಕು, ನಾನೇನೋ ಹೇಳಬೇಕಿತ್ತು. ನಾನು ಲೈಕ್ ಜಸ್ಟ್ ಓಪನಿಂಗ್ಸ್ ಅಂತ ಹೇಳ್ತಾ ಇದ್ನಲ್ಲ, ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ನಂಗೆ ಸಪೋರ್ಟ್ ಸಿಗ್ತಾಯಿಲ್ಲ, ಮೀನ್ಸ್ ನಿಮ್ಮಿಂದ ಸಪೋರ್ಟ್ ಸಿಗ್ತಿಲ್ಲ. ನೀವೇನಾದ್ರು ಸಪೋರ್ಟ್ ಮಾಡಿದ್ರೆ 100% ಹೇಳ್ತೀನಿ, 100% ನಾನು ಗ್ಯಾರಂಟಿ ನಾನು ಓಪನಿಂಗ್ ಸ್ಟಾರ್ಟ್ ಮಾಡ್ತೀನಿ. ರಿಯಲಿ, ನಾನು ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಒಂದ್ಸಲ ಸಪೋರ್ಟ್ ಮಾಡಿ ನೋಡಿ, ನಾನು ಓಪನಿಂಗ್ ಹೇಳ್ಕೊಡೋದು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದೇನು ಮಾಡ್ಬೋದು ಅಂದರೆ, ಈ ಪಾನ್ನ ಅಟ್ಯಾಕ್ ಮಾಡ್ಬೋದು ಈ ಥರ. ಇವೆರಡು ಪೀಸ್ ಈಗ ಇದ್ರ ಮೇಲೆ ಪ್ರೆಷರ್ ಹಾಕಿ ಒತ್ತುತ್ತಾ ಇದ್ದೀವಿ. ಇವೆರಡು ಪೀಸು ಇದ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ, ಇದ್ರ ಮೇಲೂ ಪ್ರೆಷರ್ ಆಗ್ತಿದೆ. ಇದನ್ನು ಯಾಕೆಂದರೆ ಆಪೋನೆಂಟ್ ಏನು ಯೋಚನೆ ಮಾಡ್ತಾನೆ ಗೊತ್ತಾ, ಇದನ್ನ ಹೆಂಗೆ ಉಳಿಸ್ಕೊಳ್ಳಿ, ಕ್ಯಾನ್ಸಲ್ ಮಾಡಿದ್ರೆ ರುಕ್ ಇಲ್ಲಿ ಬರುತ್ತೆ, ಲಾಂಗ್ ಕ್ಯಾನ್ಸಲ್ ಮಾಡಿದ್ರೆ ರುಕ್ ಇಲ್ಲಿ ಬರುತ್ತೆ. ಕ್ವೀನ್ ಪ್ರೊಟೆಕ್ಟ್ ಮಾಡೋದಲ್ಲ, ನಂಗೆ ನೈಟ್ ಪ್ರೊಟೆಕ್ಟ್ ಮಾಡಬೇಕು. ಇವಾಗ ನೈಟ್ ಅಂತೂ ತೆಗಿಯೋಕ್ಕಾಗಲ್ಲ. ಕ್ವೀನ್ ಇಲ್ಲಿಟ್ಟರೆ ನೆಕ್ಸ್ಟ್ ಮೂವ್ ಕ್ವೀನ್ ಹೊಡಿತೀನಿ, ಪಿನ್ ಆಯಿತು. ಪಿನ್ ಆಯಿತು, ರೈಟ್. ಇಲ್ಲಿ ಕ್ವೀನ್ ಬಂತು ಅಂದರೆ ನಾನೀಗ ಹೊಡೆದ್ರೆ ಪಿನ್ ಆಯಿತು. ಹೊಡೆದ್ರೆ ಅಡ್ವಾಂಟೇಜ್ ನನಗೆ ಬರುತ್ತೆ ಅಡ್ವಾಂಟೇಜ್. ಅವಾಗ ನಾನು ಅವಾಗ +2 ಬರ್ತೀನಿ, ಅಷ್ಟೇ ಡಿಫ್ರೆನ್ಸು. ಸೊ ನೋಡೋಣ ಏನಾಗುತ್ತೆ ಅಂತ. ಸಾರಿ, ನಾನು ಹೇಳ್ದಂಗೆ ನಾನು ಹೇಳಿದೆ ಮೊದಲೇ, ಈ ಥರ ಕ್ಯಾನ್ಸಲ್ ಮಾಡಿದಾಗ ನನ್ನ ನೈಟಿಗೆ ಅಟ್ಯಾಕ್ ಬಿತ್ತು. ಇವ್ರ ನೈಟ್ ಪ್ರೊಟೆಕ್ಷನಲ್ಲಿದೆ, ಕ್ವೀನ್ ಒಂದೇ ಇರೋದು ಪ್ರೊಟೆಕ್ಷನ್. ನಂದು ಕ್ವೀನ್ ಇಲ್ಲಿ ಬಂತಂದರೆ ಈ ಡಯಾಗ್ನಲ್ ಲಾಕ್ ಆಯ್ತಲ್ಲ, ಹೊಡಿಲೇಬೇಕಾಗುತ್ತೆ. ನಾನು ಕ್ವೀನಿಗೂ ಥ್ರೆಟ್ ಮಾಡ್ತೇನೆ, ರುಕಿಗೆ ಪಿನ್ ಮಾಡಿದ್ದೀನಿ. ಸೊ ಬೇಸಿಕಾಗಿ ಹೊಡಿಲೇಬೇಕು ಕ್ವೀನ್ನ ವಾಪಸ್. ಈ ಥರ ಇದೆ ನನ್ನ ಸ್ಟ್ರಕ್ಚರ್ ಇವಾಗ ಪ್ರೆಸೆಂಟ್. ಒಂದು ಯೂಸ್ಫುಲ್ಲು ಏನಪ್ಪ ಅಂದರೆ, ನಾನು +2 ಬಂದೆ, ಥ್ರೆಟ್ ಇದೆ 2, ನಾನು ಡಿಫೆನ್ಸ್ ಇಟ್ಕೊಂಡೇ ಇದ್ದೀನಿ. ನಾನು ಹೇಳ್ದಂಗೆ ಸೇಮ್ ಇದ್ದಾಗ ಏನಾಗುತ್ತೆ, ನಮ್ಗೆ ಅಡ್ವಾಂಟೇಜ್. ಸೊ ನಾನೀಗ ರಿಯಾಕ್ಟ್ ಮಾಡಲೇಬೇಡ್ವಾ. ಬಟ್ ಏನಪ್ಪ ಅಂದರೆ, ಕ್ವೀನ್ನ ನಾನು ಇಲ್ಲಿ ಇಡ್ಬೋದಿತ್ತು, ಫೋರ್ಕಿತ್ತು. ಬಟ್ ಈ ಕ್ವೀನ್ ಇದೆ, ಈ ಕ್ವೀನ್ನ ಓಡಿಸಿದ್ರೆ ಮಾತ್ರ ಚಾನ್ಸ್ ಇದೆ. ಇಲ್ಲಿಟ್ಟರೆ ಫೋರ್ಕ್ ಇದು, ಬಟ್ ಕ್ವೀನ್ ಇಲ್ಲ ಇಲ್ಲಿ ಹೊಡಿಯೋಕ್ಕೆ, ಕ್ವೀನ್ ಇಲ್ಲ. ಸೊ ಐ ಆಮ್ ಪ್ಲೇಯಿಂಗ್ ದಿಸ್. ಎಕ್ಸ್ಕ್ಯೂಸ್ ಮೀ. ನಾನೇನು ಮಾಡ್ಬೋದು ಅಂದರೆ, ಈಗ ಕಿಂಗ್ ಇಲ್ಲಿ ಬಂದರೆ ನನ್ನ ನೈಟ್ನ ಇಲ್ಲಿ ತಂದು ಕ್ವೀನ್ನ ಲಾಕ್ ಮಾಡ್ಬೋದು ಇಲ್ಲಿಂದ. ಸೊ ದ್ಯಾಟ್
ನಾನು ಈ ಪಾನ್ನ ತೊಗೊಳ್ಬೋದು. ಹಂಗೂ ತೊಗೋಬೋದು, ಬಟ್ ಯೂಸ್ಫುಲ್ ಏನು ಅಂದರೆ ಈ ಸ್ಕ್ವೇರ್ನ ಮತ್ತು ನೈಟ್ ನೈಟ್ ಸೆಂಟರ್ನಲ್ಲಿದ್ದರೆ ಯೂಸ್ಫುಲ್ಲು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಹಾಂ ನೋಡಿ, ಈ ಥರ ಬರೋ ಸ್ಟ್ರಕ್ಚರ್ ನೈಟ್ ಯೂಸ್ಫುಲ್. ನೋಡಿ ಈ ಸ್ಕ್ವೇರ್ ಲಾಕ್ ಆಗುತ್ತಲ್ಲ, ಸೊ ಅಷ್ಟೇ, ಅದಕ್ಕೆ ಬೇರೆ ಅಂತ ಎಲ್ಲ ಆಗುತ್ತೆ. ಹಾಂ ಓಕೆ, ಕ್ವೀನ್ ವಾಪಸ್. ನೋಡಿ ಅಡ್ವಾಂಟೇಜಲ್ಲಿ ಇದ್ದೀನಿ ನಾನು ಅಡ್ವಾಂಟೇಜ್ ನಂಗೆ ತೊಗೊಂಡ್ರೆ ವ್ಯತ್ಯಾಸ ಏನಾಗಲ್ಲ, ನನಗೇನು ವ್ಯತ್ಯಾಸ ಇಲ್ಲ, ನಾನು ತೊಗೊಬೋದು ನಿಮಗೆ. ನಾನು +2 ಬರ್ತೀನಿ ಲಾಸ್ಟ್ಗೆ ತಾನೇ, ಬಟ್ ಏನಾಗುತ್ತೆ, ಪೀಸ್ ಕಡಿಮೆ ಆಗುತ್ತೆ ಅವ್ರದ್ದು, ರೈಟ್? ನಮ್ಮ ಪೀಸ್ ಜಾಸ್ತಿ ಇದೆ ಇವಾಗ ಲೆಕ್ಕದಲ್ಲಿ. ನೈಟ್ ಇಟ್ಟೆ, ಜಸ್ಟ್ ಅಟ್ಯಾಕ್ ಮಾಡ್ತಾಯಿದ್ದೀನಿ ಬ್ರುಕ್ನ. ಅಟ್ಯಾಕಿಂಗ್ ಓಕೆ. ರುಕ್ F4, ನಂದು ನೈಟ್ ಅಟ್ಯಾಕ್ ಮಾಡ್ತಾರೆ, ಬಟ್ ಯೂಸ್ಫುಲ್ ಯೂಸ್ಫುಲ್ ಯಾರಿಗೆ? ಅವ್ರಿಗಲ್ಲ, ನನಗೆ. ಯಾಕಂದರೆ ಇದು ಪ್ರೊಟೆಕ್ಷನ್ ಇದೆ ಆಲ್ರೆಡಿ. ನನಗೆಂತ ವ್ಯತ್ಯಾಸ ಆಗಲ್ಲ ಇಲ್ಲಿ. ನನಗೆ ಪಾನ್ ಫ್ರೀ ಇದೆ. ನನ್ನ ರುಕ್ ಓಪನ್ ಫೈಲಿಗೆ ಬಂತು ಅಂದರೆ ನನಗೊಂದು ದೊಡ್ಡ ಅಡ್ವಾಂಟೇಜ್ ಥರ ಅಲ್ಲೂ. ಇವಾಗ +2 ಅಲ್ಲಿದ್ದೀನಿ, ಓಪನ್ ಫೈಲ್ ಇದೆ, ಪಾನ್ ಫ್ರೀಯಾಗಿ ಸಿಗ್ತಾಯಿದೆ. ಅವ್ರದ್ದಿನ್ನೂ ಲೈಕ್ ನೈಟ್ ಇನ್ನೂ ಒಳಗೆ ಇದೆ, ಆ ಥರ ಹೇಳ್ಬೋದು. ಸೊ ನೋಡಿ ಇವಾಗ ಈ ಪೀಸ್ ವೀಕ್ ಇದೆ. ಇವಾಗ ನಾನು ಹೇಳಿದ್ದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ ಹೇಳಿದೆ, ಎಷ್ಟನೇ 8ನೇ ಮೂವ್ ಅಥವಾ 9ನೇ ಮೂವಲ್ಲಿ ನಾನು ಹೇಳಿದ್ದು ಈ ಪೀಸ್ ವೀಕ್ ಇದೆ ಅಂತ. ನೋಡಿ ಇವಾಗ ಯೂಸ್ ಆಗುತ್ತೆ ನನಗೆ. ನೋಡಿ ಇದನ್ನು ರುಕ್ಕಿಲ್ತಂದರೆ ಇದನ್ನೇ ಪ್ರೊಟೆಕ್ಟ್ ಮಾಡ್ತಿರ್ಬೇಕು. ನಾನು ಈ ನೈಟ್ನಂದರೆ ತೆಗಿಯೋಂಗಿಲ್ಲ. ಇದನ್ನು ಅಟ್ಯಾಕ್ ಮಾಡಿದ್ರೆ ನಾನು ಸಿಂಪ್ಲಿ ಈ ಥರ ಫೋರ್ಕ್ ಮಾಡ್ಬೋದು ರುಕ್ನ, ಮತ್ತು ನಾನು ಹಿಂಗೆ ರುಕ್ ತರ್ಬೋದು ನೆಕ್ಸ್ಟು. ಸೊ ಆ ಥರ ಇರುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಅಷ್ಟೇ. ಆ್ಯಸ್ ಯೂಶ್ವಲ್ ಅವ್ರು ಪಾನ್ ಅಟ್ಯಾಕ್ ಮಾಡ್ತಾರೆ, ನಾವು ಪಾನ್ ಅಟ್ಯಾಕ್ ಮಾಡೋಣ ಅಷ್ಟೇ. ಈಗ ಅವ್ರು ಪಾನ್ ಅಟ್ಯಾಕ್ ಮಾಡೋದು ಥ್ರೆಟ್ ಮಾಡೋದು ನಾನೇ. ನನ್ನ ಹತ್ರ ಪೀಸ್ ಇದೆ. ನಾನೀಗ ಒಂದು ನೈಟ್ ಅಪ್ ಇದ್ದೀನಿ, ನಾನು 3 ಪಾಯಿಂಟ್ಸ್ ಮೇಲಿದ್ದೀನಿ. ಅಂದರೆ 3 ಪಾಯಿಂಟ್ಸ್ = ನೈಟ್ ಆ್ಯಂಡ್ ಬಿಷಪ್ ಅಲ್ವಾ? ಸೊ ನೀವು ಬಿಷಪ್ ಅಪ್ ಅಂತಲೂ ಹೇಳ್ಬೋದು, ನೈಟ್ ಅಪ್ ಅಂತಲೂ ಹೇಳ್ಬೋದು 3 ಪಾಯಿಂಟ್ಸ್ ಇದ್ದಾಗ ಯೂಶ್ವಲಿ. ಸೊ ಇಲ್ಲಿ ತಪ್ಪು ಮಾಡೋದು ಜಾಸ್ತಿ ಇಲ್ಲೇ, ಸೊ ಯೋಚನೆ ಮಾಡಿ ಆಡಬೇಕು. ಚೆಕ್ ಕೊಟ್ಟಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ರುಕ್ನ ಇಟ್ಟಿದ್ದಾರೆ. ಬಟ್ ನನಗಿದೇ ಬೇಕು. ಇದು ಎಂಥ ಎಕ್ಸ್ಪ್ಲನೇಷನ್ ಇಲ್ಲ, ಬಿಕಾಸ್ ಜಸ್ಟ್ ಅ ಗೇಮ್ ಅಷ್ಟೇ. ಕಂಟಿನ್ಯೂಸ್ ಚೆಕ್ ಕೊಡ್ತಾ ಇರ್ತೀವಿ. ಇದು ಎಕ್ಸ್ಪ್ಲೇನ್ ಮಾಡೋದಂತೆ ಚೆಕ್ ಕೊಟ್ಟು ಮುಂದೆ ಯೂಸ್ ಆಗುತ್ತೆ ಅಂತ ಜಸ್ಟ್ ಅಷ್ಟೇ. ನೋಡಿ ನಾನೊಂದು ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದೆ, ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ತಪ್ಪು ಮಾಡ್ತಾನೆ ಇರ್ತೀನಿ ನಾನು. ಅದನ್ನು ತಿದ್ಕೋಬೇಕು ನಾನು ಅಷ್ಟೇ. ಫೋರ್ಕ್ ಇದೆ, ಹೊಡೆದಿಲ್ಲ ಅಂದರೆ ಫೋರ್ಕ್ ಇದೆ. ಸೊ ಆಬ್ವಿಯಸ್ಲಿ ಹೊಡಿತಾರೆ ಫ್ರೀ ಪೀಸ್ ಇದ್ದಾಗ. ನೋಡೋಣ.
ಈಗ ಇನ್ನೊಂದೇನಪ್ಪ ಅಂದರೆ, ಈಗ ಇಲ್ಲಿ ಒಂದು ರುಕ್ ಎಕ್ಸ್ಚೇಂಜ್ ಮಾಡಿದ್ವಲ್ಲ, ಐ ಮೀನ್ ಇಲ್ಲಿ ಸಾರಿ, ಆ ಥರ ಎಕ್ಸ್ಚೇಂಜ್, ಮತ್ತು ಇಲ್ಲಿ ರುಕ್ನ ಇಲ್ಲಿ ಟ್ರೇಡ್ ಮಾಡಿದ್ವಲ್ಲ, ಇದನ್ನು ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಪೀಸ್ ಎಕ್ಸ್ಚೇಂಜ್, ಎಕ್ಸ್ಚೇಂಜ್ ಆಫ್ ಪೀಸ್, ಅದನ್ನು ಶಾರ್ಟ್ ಫಾರ್ಮಲ್ಲಿ ನಾವು ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಅಪೋನೆಂಟ್ ಯಾಕೋ ಮೂವ್ ಇಡ್ತಾಯಿಲ್ಲ ಸರ್. ಆಪೋನೆಂಟ್ ನೋಡಿ ಇಲ್ಲಿ ತಪ್ಪು, ಹೊಡಿಲೇ ಇಲ್ಲ, ಫ್ರೀ ಇತ್ತದು, ಹೊಡಿಲಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ ನನಗೆ. ಇದು ನೋ ಎಕ್ಸ್ಪ್ಲನೇಷನ್ ಇಲ್ಲ ಇದಕ್ಕೆ, ಬಟ್ ನೋಡೋಣ. ನೋಡಿ, ಈಗ ಅವ್ರದ್ದು ಒಂದಂತೂ ಇದು ಮಾಡಲೇಬೇಕು, ಈಗ ಕಾಂಪ್ರಮೈಸ್ ಮಾಡಲೇಬೇಕು, ಆ ಥರ ತಂದಿದ್ದೀನಿ. ರುಕ್ ಬೇಕಾ ನನ್ನ ನೈಟ್ ಬೇಕಾ, ಆ ಥರ ಸಿಚುವೇಶನ್. ಈಗ ರುಕ್ ಉಳಿಸ್ಕೊತೀಯ, ನಾನು ನೈಟ್ ಉಳಿಸ್ಕೊತೀನಿ. ಇಲ್ಲ ನಾನು ರುಕ್ ಹೊಡಿತೀನಪ್ಪ ಅಂತ ಹೇಳಿದ್ರೆ ನಾನು ನಿನ್ನ ನೈಟ್ ಹೊಡಿತೀನಿ ಅಷ್ಟೇ. ಆ ಥರ ಈಗ ಪೊಸಿಷನ್. ನೋಡೋಣ ಏನಾಗುತ್ತೆ. ಆಬ್ವಿಯಸ್ಲಿ ಹೇಳಿದ ಪ್ರಕಾರ ನಾನು ನೈಟ್ ರುಕ್ನ ಅಟ್ಯಾಕ್ ಮಾಡ್ತಾನೆ ಇರ್ತೀನಿ. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ಬೋದು, ಮಿಕ್ಕಿದ್ದು ದೇವರ ಮೇಲೆ, ಆಪೋನೆಂಟ್ ಮೇಲೆ. ನಾನು ನೈಟ್ ಉಳಿಸ್ಕೋಬೋದು, ಬಟ್ ನಾನು ರುಕ್ನ ಅಟ್ಯಾಕ್ ಮಾಡ್ತೀನಿ. ರುಕ್ಕಿಗೆ ಹೆಂಗೆ ಪ್ರೆಷರ್ ಮಾಡಬೇಕು ಅಂದರೆ, ಯಾಕೆ ಆಪೋನೆಂಟ್ ಹಿಂಗೆ ಅನ್ಬೇಕು, ಯಾಕಾದ್ರೂ ನಾನು ರುಕ್ಕಿಂದ ಬಿದ್ದಿದ್ದಾನೆ ಅನಿಸ್ಬೇಕು, ಆ ಥರ ಪ್ರೆಷರ್ ಮಾಡಬೇಕು. ಅಡ್ವಾಂಟೇಜ್ ಇದೆ ಅಲ್ವಾ ನನಗೆ, ಬೆಸ್ಟು ಅಡ್ವಾಂಟೇಜ್ ಸಾಕು, ತುಂಬ ದೊಡ್ಡದು ಅದುವೇ ಈ ಥರ ಪೊಸಿಷನ್ಸಲ್ಲಿ. ಹೇಳ್ದಂಗೆ ರುಕ್ ಉಳಿಸಿರೋದು. ನನ್ನ ನೈಟ್ನ ನಾನು ಉಳಿಸ್ಕೋತೀನಿ. ನೈಟ್ ಯಾಕೆ ಇಟ್ಟಿದಂದರೆ, ಈ ಸ್ಕ್ವೇರ್ ಮತ್ತು ಈ ಸ್ಕ್ವೇರ್ ಕಿಂಗಿಗೆ ಲಾಕ್ ಇದೆ ಯೂಶ್ವಲಿ. ನೈಟ್ ಇವಾಗ ಬರ್ತಾಯಿದೆ, ಈ ಥರ ಮಾಡ್ಬೋದು. ಇಲ್ಲಿ ಬಂದು ಆಮೇಲೆ ಇಲ್ಲಿ ಬಂದು ನಾನು ನೈಟ್ ಥ್ರೆಟ್ ಮಾಡ್ಬೋದು. ನಾನು ಎಕ್ಸ್ಚೇಂಜ್ ಮಾಡ್ತೀನಿ, ನನಗೆಂಥ ಟೆನ್ಷನ್ ಇಲ್ಲ. ಆಮೇಲೆ ನನಗೆ ಎಕ್ಸ್ಚೇಂಜೇ ಬೇಕು ಈ ಟೈಮಲ್ಲಿ, ನನಗೆ ಎಕ್ಸ್ಚೇಂಜ್ ಬೇಕು, ಯಾಕಂದರೆ ನಾನು ಅಡ್ವಾಂಟೇಜಲ್ಲಿದ್ದೀನಿ. ನಾನು ಅಡ್ವಾಂಟೇಜಲ್ಲಿದ್ದಾಗ ನಾನು ಜಾಸ್ತಿ ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡಿದಾಗೇನು ನಾನು ಅಡ್ವಾಂಟೇಜಲ್ಲಿ ಇರ್ತೀನಿ ಜಾಸ್ತಿ. ಸೊ ಆ ಥರ. ಫೋರ್ಕ್ ಇತ್ತು, ನಾನು ನೋಡಿಲ್ಲ. ಇವಾಗ ನೋಡಿ, ನಾನು ಫ್ರೀ ರುಕ್ಕಿದು, ಫ್ರೀ ರುಕ್ ಆಪೋನೆಂಟ್ಗಿದು ಫ್ರೀ ರುಕ್, ಏನೂ ಇಲ್ಲ ಅನ್ನೋ ಥರ. ಆಮೇಲೆ ನೋಡಿ, ಈ ಫೈಲ್ ಲಾಕ್ ಇದೆ, ರುಕ್ಕಿರೋ ಫೈಲು ನಾನು ಹೋಗೋಕ್ಕಾಗಲ್ಲ, ನನ್ನ ನೈಟು ಟ್ರ್ಯಾಪ್ ಆಗಿದೆ ಇವಾಗ. ಸೊ ಇದು ಒಂಥರ ಸೋಲೋ ಪೊಸಿಷನ್ ಅಂತ ಹೇಳ್ಬೋದು. ನಾನು ಯಾಕೆ ಇಟ್ಟೆ ಅಂದರೆ, ನೆಕ್ಸ್ಟು ಪಾನ್ ಅಟ್ಯಾಕ್ ಮಾಡಿ ಕ್ವೀನ್ ಪ್ರಮೋಟ್ ಅಥವಾ ರುಕ್ ಪ್ರಮೋಟ್ ಮಾಡ್ಬೋದು. ನೋಡೋಣ. ಮತ್ತೊಮ್ಮೆ ಅಟ್ಯಾಕ್ ಮಾಡಿದ್ದಾರೆ. ನೋಡಿ, 2 ಪಾಸ್ ಪಾನ್ ಇದೆ ನನ್ನ ಹತ್ರ ಈಗ. ಬಟ್ ರುಕ್ ಫೈಲ್ ಕಂಟ್ರೋಲ್ ಮಾಡ್ಬೋದು ನೈಟು. ನೋಡೋಣ.
ಯಾವ್ದು ಬೇಕು ತೊಗೊಳ್ಳಪ್ಪ. ನಂಗೆ ಹಂಗೆ ಆಗಿರೋದು ಇವಾಗ. 2 ಪೀಸ್ ಹೋಗಿದೆ. ನಾನಿವಾಗ ಡ್ರಾ ಮಾಡ್ಬೋದು. ಗೆಲ್ಲೋದು ತುಂಬ 99% ಸೋಲೋ ಚಾನ್ಸ್ ಇದೆ. ಇರೋ 1%ಅಲ್ಲಿ ಡ್ರಾ ಗೆಲ್ಲೋದೆಲ್ಲ. ಇವಾಗ ಹೊಡೆದ್ರೆ ಡ್ರಾ ಆಗುತ್ತೆ. ಬಟ್ ನೈಟ್ ಇತ್ತು ಆಬ್ವಿಯಸ್ಲಿ. ಇವಾಗ ಕಿಂಗಿಂದ ತೊಗೊಂಡ್ರೆ ಡ್ರಾ, ಇಲ್ಲ ಪಾನಿಂದ ತೊಗೊಂಡ್ರೆ ಡ್ರಾ, ಕಿಂಗಿಂದ ತೊಗೊಂಡ್ರೆ ಡ್ರಾ. ಇದು ತೊಗೊಂಡ್ರೆ ಡ್ರಾ, ಇದು ತೊಗೊಂಡ್ರೆ ಡ್ರಾ, ಇದು ತೊಗೊಂಡಿಲ್ಲ. ಓಕೆ, ಐ ಥಿಂಕ್ ಚೆಕ್ಮೇಟ್ ಆಗ್ತಾ ಬಂತು. ಸೊ ಕಿಂಗ್ ಚೆಕ್ಮೇಟ್ ಹತ್ತತ್ರ, ಇದು ರುಕ್ ಆ್ಯಂಡ್ ಕಿಂಗ್ ಚೆಕ್ಮೇಟ್ ಅಂತ ಹೇಳ್ತಾರೆ. ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ. ಹಿಂಗೆ ಡ್ರಾ ಮಾಡ್ಬೋದು. ಇದೇ ಥರ ರುಕೋ ಕಿಂಗ್ 3 ಟೈಮ್ಸ್ ಮಾಡಿದ್ರೆ ರೆಪಿಟೇಷನ್ ಅಂತ. ನಂಗೆ ಫೋರ್ಸ್ ಮೂವ್, ಇದು ಇರೋದೇ ಒಂದು ಮೂವ್, ಆ ಥರ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಅ ಫೈಟ್ ಅಂತ ಹೇಳಬೇಕು. 57 ಮೂವ್ ಆಗಿದೆ. ಗೇಮ್ ಮುಗಿತಾ ಬಂತು. 57 ಮೂವ್ ಆಗಿದೆ. ಹಿಂಗೆ ಡ್ರಾ ಥರ ಆಡಿಸ್ಬೋದು. ಸೊ ರುಕ್ ಮತ್ತೆ ವಾಪಸ್ ಫೋರ್ಸ್ಟ್ ಮೂನಂಗೆ ಹೋಗಲೇಬೇಕಿಂದೆ, ಆ ಥರ ಮತ್ತೆ ಮೇಲೆ ಹೋಗಬೇಕು.